ದುರ್ಗಮ್ಮ, ದುರ್ಗಮ್ಮ, ಎಲ್ಲಿದ್ಯಾ ಬಾಮಣೆ? ಅಮ್ಮ, ಅಮ್ಮ, ಏನಾಯ್ತಮ್ಮ? ಯಾಕಮ್ಮ? ಅಮ್ಮಣಿ ದುರ್ಗಮ್ಮ, ಕೆಮ್ಮು ಜಾಸ್ತಿ ಆಗೈತೆ. ಒಂದು ಲೋಟ ನೀರು ಕೊಡಮ್ಮ ದುರ್ಗಮ್ಮ. ಆಯ್ತು, ತರ್ತೀನಿರಮ್ಮ. ಅಮ್ಮ, ನೀರು ಕುಡಿ ಹೇಳಮ್ಮ. ಅಮ್ಮ, ಗಂಜಿ ಏನಾದರೂ ಕಾಯಿಸ್ಕೊಡ್ಲೇನಮ್ಮ? ಬೇಡ ಕಣಮಣಿ, ನನಗೇನು ಬೇಡ, ನನಗೇನು ಸೇರೋದೇ ಇಲ್ಲ. ವೈಷ್ಣವಿ ಶಾಂಭವಿ ಎತ್ತೋದ್ರಮ್ಮ. ಅಮ್ಮ, ಅವರಿಬ್ರು ಈಚೆ ಆಟ ಆಡ್ತಾವ್ರೆ. ಸುಮಿತ್ರಾ, ಸುಮಿತ್ರಾ, ದುರ್ಗಮ್ಮ, ದುರ್ಗಮ್ಮ. ನಾನ್ ಕಣಮಣಿ, ನಿಮ್ ದೊಡ್ಡಮ್ಮನು ಸರೋಜಮ್ನು. ದೊಡ್ಡಮ್ಮ, ಬಾಮ, ದೊಡ್ಡಮ್ಮ ಒಳಕ್ಕ. ಸುಮಿತ್ರಾ, ಏನಾಯ್ತು ಸುಮಿತ್ರಾ? ಯಾಕೆ ಸುಮಿತ್ರಾ ಹಿಂಗಿದೀಯಾ? ಹುಷಾರು ಆಗಿಲ್ವೇನೆ ಇನ್ನ ನೀನು? ಇನ್ನು ಆರೋಗ್ಯ ಕೆಟ್ಟೋಗೈತೇನೆ ನಿಮ್ಕ ಸುಮಿತ್ರಾ? ದುರ್ಗಮ್ಮ, ಅಮ್ಮನ್ಗೆ ಹೆಂಗೈತಮ್ಮ? ಏನು ಹೇಳಿದ್ರಮ್ಮ ಡಾಕ್ಟ್ರು? ದೊಡ್ಡಮ್ಮ, ಅಮ್ಮನ್ ಕ್ಯಾನ್ಸರ್ ಆಗಿದೆಯಂತೆ ದೊಡ್ಡಮ್ಮ, ಡಾಕ್ಟ್ರು ಹಾಗಂತ ಹೇಳಿದ್ರು. ಅಯ್ಯೋ ದೇವ್ರೆ, ಇದೆಂಥ ಕರ್ಮನಮ್ಮ, ಎಂಥ ಕಾಯಿಲೆ ಬಂದ್ಬಿಡ್ತಮ್ಮ ಇವಳ್ಕ. ದುರ್ಗಾ, ಏನಮ್ಮ ಮಾಡ್ತೀಯ ಮುಂದೆ? ನನಗೂ ಅದೇ ಗೊತ್ತಾಗ್ತಾ ಇಲ್ಲ ದೊಡ್ಡಮ್ಮ. ಕೂಲಿಗೆ ಹೋಗೋಣ ಅಂದರೆ ಅಮ್ಮನ ನೋಡ್ಕೊಳೋರಿಲ್ಲ, ಮನೆಗೆ ಒಂದಂದರೆ ಒಂದಿಲ್ಲ ದೊಡ್ಡಮ್ಮ, ಔಷಧಿಗೂ ಕಾಸಿಲ್ಲ. ಅದಕ್ಕೆ ಇವಾಗ ದೊಡ್ಡಪ್ಪನ ಹತ್ರ ಯಾರ ಹತ್ರ ಆದರೂ ಇಸ್ಕೊಂಬರೋಣ ಅಂತ ಹೊರಟಿದ್ದೆ. ಅಯ್ಯೋ ನನ್ನ ತಾಯಿ, ನಾನು ರವಷ್ಟು ದುಡ್ಡು ತಂದಿದ್ದೀನಿ, ಔಷಧಿಗೆ ಆಗ್ಬೋದು ನೋಡಮ್ಮ ದುರ್ಗಾ. ಇರು ಕೊಡ್ತೀನಿ, ತಗೊಮ್ಮ ದುರ್ಗಾ, ನನ್ನ ಹತ್ರ ಇರೋದೇ ಇಷ್ಟು ದುಡ್ಡು. ದೊಡ್ಡಮ್ಮ, ಇಷ್ಟಾದರೂ ಇದೆಯಲ್ಲ ದೊಡ್ಡಮ್ಮ, ಇಷ್ಟು ಇರಿಲ್ಲ. ಸರಿ, ನಾನು ಈಗ ಹೋಗಿ ಅಮ್ಮನಿಗೆ ಔಷಧಿ ತರ್ತೀನಿ. ನಾನು ಅಮ್ಮನ ಗಂಜಿ ಮಾಡಿಟ್ಟಿದ್ದೀನಿ, ಕೊಡಿ ದೊಡ್ಡಮ್ಮ. ಅಕ್ಕ, ಯಾಕೆ ಕೊಡಕ್ಕೆ ಹೋದೆ? ನೀನು ಕೂಲಿ ಮಾಡಿ ಮಾಡ್ಕೊಂಡಿರೋ ದುಡ್ಡಲ್ಲೇನೆ ಅದು. ನಿನ್ನ ಖರ್ಚಕ್ಕೇನೆ ಮಾಡ್ತೀಯಾ? ನನ್ನ ಖರ್ಚು ಬಗ್ಗೆ ನೀನು ಯೋಚನೆ ಮಾಡಬೇಡೆ. ನಿನ್ನ ಆರೋಗ್ಯದ ಬಗ್ಗೆ ನೋಡ್ಕೊಳ್ಳಿ ನೀನು. ಆ ಮಕ್ಕಳ ಮಕ್ಕ ನೋಡಿ, ಮೊದಲಿಂದನೂ ನೆಟ್ಟು ತಿಂದಿರ ಉಂದಿರ, ನಿನ್ನ ಗಂಡ ಸತ್ತೋದಂಗಿಂದ ಯೋಚನೆ ಮಾಡಿ ಮಾಡಿ ಅವನಂತೂ ಆ ಮಕ್ಕಳ ಬಾಯಿಗೆ ಮಣ್ಣಾಕ್ತ, ನೀನು ಹಾಕ್ಬಿಡಂಗಿದೀಯ. ಏನಕ್ಕ ಮಾಡಲಿ, ನನಗಿಂತ ಕಾಯಿಲೆ ಬರ್ತೈತಂತ ಗೊತ್ತಿತ್ತೇನಕ್ಕ? ಇರಲಿ ಬಿಡಕ್ಕ, ದೇವ್ರು ಏನು ಮಡಗಿದ್ರೆ ಅದಾಗಲಿ. ಸರಿ ಇರು, ಗಂಜಿ ತಗೊಂಬರ್ತೀನಿ. ಸುಮಿತ್ರಕ್ಕ, ಮೇಲ ಚೆನ್ನಾಗಿದೆಯಾ? ಇಲ್ಲ ಕಣೆ ಲಕ್ಷ್ಮಕ್ಕ, ಯಾವ ಮೇಲೂ ಇಲ್ಲ, ಏನೂ ಇಲ್ಲ. ನಾನು ಏನು ಹತ್ತೀನೋ ಏನೋ ನನಗೂ ಗೊತ್ತಾಗ್ತಾ ಇಲ್ಲ. ಯಾರು ಲಕ್ಷ್ಮಕ್ಕನೇ ಬಂದಿರೋದು? ನಾನೇ ಸರೋಜಕ್ಕ ಬಂದಿರೋದು. ನೀನು ಯಾವಾಗ ಬಂದೆ? ಈಗಮ್ಮ ಇದೇ ತಾನೇ ಬಂದೆ. ನಮ್ಮ ದುರ್ಗಮ್ಮ ಗಂಜಿ ಕೈಸ್ ಮಡಗಿದ್ದೀನಿ ದೊಡ್ಡಮ್ಮ, ಅಮ್ಮಂಗೆ ಕುಡಿಸು. ಔಷಧಿ ತತ್ತೀನಿ ಅಂತ ಹೋಗೋಳೆ, ಅದಕ್ಕೆ ಗಂಜಿ ತಂದೆ. ನನಗೆ ಬೇಡ ಕಣೆ ಅಕ್ಕ, ನನಗೆ ಸೇರಲ್ಲ, ವಾಂತಿ ಎಲ್ಲ ಆತೈತದು, ನಂಗೆ ಬೇಡ ಕಣೆ ಅಕ್ಕ. ಸುಮಿತ್ರಕ್ಕ, ನೀನು ಹಿಂಗಂದ್ರೆ ಆರೋಗ್ಯ ಇನ್ನೂ ಹಾಳಾಗೋಗಲೇನೆ, ಇನ್ನೂ ಸುಸ್ತಾಗದ್ವನ ಹಾಕಿಲ್ಲೇ ಕುಡಿಯೇ ಸುಮಿತ್ರಕ್ಕ. ಓ ಸರೋಜಮ್ಮ, ನೀನು ಯಾವಾಗ ಬಂದೆ? ಈಗೋ ಇದೇ ತಾನೇ ಬಂದೆ ಗುಂಡಜ್ಜಿ ನಾನು. ನಿನ್ನ ತಂಗಿನ ಮಾತಾಡ್ಸ್ಕೊಂಡು ಹೋಗಿ ಬಂದ್ಯಾ? ನೋಡು ಹೆಂಗವಳೆ ಸುಮಿತ್ರ ಇವಾಗ. ಗುಂಡಜ್ಜಿ, ನನಗೂ ಅಲ್ಲಿ ನಡೆಯಲ್ಲ, ಏನಿಲ್ಲ, ನಾನು ಕೂಲಿ ಮಾಡಬೇಕು, ತಿನ್ನಬೇಕು. ನನಗೂ ವಿಷಯ ಗೊತ್ತಾಯ್ತು, ಅದಕ್ಕೆ ಓಡಾಡ್ತಾ ಓಡ್ ಬಂದೆ ಇವಾಗ. ನೋಡಿದ್ರಲ್ಲ ವೀಕ್ಷಕರೇ, ಸುಮಿತ್ರಮ್ಮನ ನೋಡಕ್ಕೆ ಅವ್ರ ಅಕ್ಕ ಸರೋಜಮ್ಮ ಬಂದವರೆ. ನೋಡ್ತಾ ಇರ್ರಿ ಮುಂದೆ ಈ ಕಥೆಯನ್ನು ಹೇಗೆ ತಿರುಗುತ್ತವಂತೈತೆ ಅಂತ. ಮಾಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಧನ್ಯವಾದಗಳು.